ನಾನು ಬಂದು ಈಗ 27 ವರ್ಷದಿಂದ ಬೆಂಗಳೂರಿಂದ ಪಾದಯಾತ್ರೆ ಮಾಡಿರೋದು. 27 ವರ್ಷದಿಂದ ಪಾದಯಾತ್ರೆ ಮಾಡಿರೋದು. ಇದು 31ನೇ ವರ್ಷ. ನಮ್ಮ ಈ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಸ್ಟಾರ್ಟ್ ಮಾಡಿದ್ದು ನಾವು 31 ವರ್ಷ ಆಗಿದೆ. ಆ 31 ವರ್ಷದಲ್ಲಿ ನಾವು 27 ವರ್ಷದಿಂದ ನಡ್ಕೊಂಡೋಗಿದ್ದೀವಿ. ಪಾದಯಾತ್ರೆ ಮಾಡಿ ಜೊತೆಯಲ್ಲಿ ನಮ್ಮ ಭಕ್ತಾದಿಗಳು 30ರಿಂದ 40 ಜನ ಹೋಗ್ತಾಯಿದ್ರು ಪ್ರತಿ ವರ್ಷ. ಈಗ 2 ವರ್ಷದಿಂದ ನಮಗೆ 100ರಿಂದ 105 ಜನ 200 ಜನ ಆಗ್ತಾಯಿದ್ರು. ಏನು ಹೇಳ್ತೀರಿ ಸರ್, ಇವತ್ತು 150 ಜನ ಪಾದಯಾತ್ರೆಗೆ ಭಾಗವಹಿಸ್ತಾರೆ ನಿಮ್ಮ ಜೊತೆಲಿ? ಸರ್, ನಮ್ಮ ಪಾದಯಾತ್ರಿಗಳು ಬರೋದು ನಾವು ಏನಿದೆ ಅಂದರೆ ನಾವು ಒಬ್ಬರದ ದುಡ್ಡು ತಗೊಂಡು ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ದುಡ್ಡು ಕೊಡಿ, ಒಬ್ಬರಿಗೆ ತಲೆಗೆ ಇಸ್ಕೊಡಿ ಅಂತ ನಾವು ಇಸ್ಕೊಂಡು ಕರ್ಕೊಂಡು ಹೋಗ್ತಾ ಇಲ್ಲ. ಈಗ 31 ವರ್ಷದಿಂದನೂ ನಾವು ನಮ್ಮ ಈ ಭಕ್ತಾದಿಗಳು ಯಾರಿದ್ದಾರೆ, ಯಾರು ಸ್ಪಾನ್ಸರ್ ಇದ್ದಾರೆ, ಅವ್ರು ಕೊಡ್ತಾರೆ, ಅವ್ರು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ ಹೆಲ್ಪಿಂದ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಫ್ರೀಯಾಗಿ. ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಏನೇ ಚಟುವಟಿಕೆ ನಡೆದ್ರು ಅವರೇ ಕಾರಣರಾಗ್ತಾರೆ. ಸರ್, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಯಾಕೆ ಹಮ್ಮಿಕೊಂಡು ಬಂದ್ರಿ 32 ವರ್ಷದಿಂದ ಅಂತ? ಸರ್, ಆಗ ನಾವು ದಿವಂಗತ ಮರಿಯಪ್ಪ ಅನ್ನೋರು ಅವ್ರು ರಿಟೈರ್ಡ್ ಆಗಿದ್ದರು. ಎಚ್ ಎಲ್ ಮರಿಯಪ್ಪ ಅನ್ನೋರು ಅವಾಗ ಬ್ಯಾಚ್ ಮಾಡಿದರು. ಆ ಬ್ಯಾಚ್ ಮಾಡಿದಾಗ ಧರ್ಮಸ್ಥಳ ಪಾದಯಾತ್ರೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಅವಾಗ ನಾವು ಚಿಕ್ಕ ಹುಡುಗರು. ಆ ವಯಸ್ಸಲ್ಲಿ ನಾನು 91-92ರಲ್ಲಿ ಹೋಗಿದ್ದು ನಾನು. ಅವತ್ತಿನ ನಿಟ್ಟಿನಲ್ಲಿ ನಾನು ಮತ್ತು ಸುರೇಶ್ ಅಂತ, ಮತ್ತು ಪಾಪ ಶ್ರೀನಿವಾಸ್ ಅಂತ, ಮಂಜುನಾಥ್, ರಮೇಶು, ಆಮೇಲೆ ಪ್ರಭಾ ಇವರೆಲ್ಲ ಇದ್ದರು. ಇವರೆಲ್ಲ ಜೊತೆಲಿದ್ದಾಗ ನಾವು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ಮುತ್ತುರಾಜ್ ಅಂತ, ಅಧ್ಯಕ್ಷರು.